ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರದ ಯಲಹಂಕ ಬಳಿಯ ಕೋಗಿಲು ಬಡಾವಣೆಯ ವಾಸಿಂ ಹಾಗೂ ಫಕೀರ್ ಕಾಲೋನಿಯಲ್ಲಿ ತೆರವುಗೊಳಿಸಿರುವ ಮನೆಗಳಲ್ಲಿ ವಾಸವಿದ್ದವರಿಗೆ ತಾತ್ಕಾಲಿಕ ಪುನರ್ವಸತಿ ಕಲ್ಪಿಸಲಾಗಿದ್ದು ಅಗತ್ಯ ಇರುವಂತಹ ಊಟ ಮತ್ತು ವೈದ್ಯಕೀಯ ಸೌಲಭ್ಯಗಳನ್ನು ಕಲ್ಪಿಸಲಾಗಿದೆ ಅಂತ ರಾಜ್ಯ ಸರ್ಕಾರ ಹೈಕೋರ್ಟ್ಗೆ ಮಾಹಿತಿಯನ್ನ ನೀಡಿದೆ. ಕೋಗಿಲು ಬಡಾವಣೆ ನಿವಾಸಿಗಳಾದ ಜೈಬಾ ದಬಜಂ, ರೆಹಾನಾ ಮತ್ತು ಆರಿಫ್ ಬೇಗಂ ಅನ್ನುವರ ಸಲ್ಲಿಸಿದಂತಹ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ವಿಚಾರಣೆ ನಡೆಸಿದಂತಹ ಮುಖ್ಯ ನ್ಯಾಯಮೂರ್ತಿ ಸಿಎ ಪೂಣಚ್ಚ ಅವರಿದ್ದಂತಹ ನ್ಯಾಯಪೀಠಕ್ಕೆ ಸರ್ಕಾರದ ಪರ ವಕೀಲರು ಈ ಮಾಹಿತಿಯನ್ನ ನೀಡಿದ್ರು. ಇನ್ನು ವಿಚಾರಣೆ ಪ್ರಾರಂಭ ಆಗ್ತಾ ಇದ್ದಂತೆ ನ್ಯಾಯಪೀಠ ಅರ್ಜಿದಾರರು ಕಳೆದ 25 ವರ್ಷಗಳಿಂದ ನೆಲೆಸಿರೋದಾಗಿ ತಿಳಿಸುತ್ತಿದ್ದಾರೆ ಅಂತ ಪ್ರಶ್ನಿಸಿತು. ಇದಕ್ಕೆ ಅಡ್ವೊಕೇಟ್ ಜನರಲ್ ಈ ಹೇಳಿಕೆ ಸಂಪೂರ್ಣ ತಪ್ಪು ಮಾಹಿತಿಯಾಗಿದೆ, ಯಾವ್ಯಾವ ಮನೆ ಯಾವ ವರ್ಷದಲ್ಲಿ ನಿರ್ಮಾಣ ಆಗಿದೆ ಅನ್ನೋದಕ್ಕೆ ಸಂಬಂಧಿಸಿದಂತೆ ಸ್ಯಾಟಲೈಟ್ ನಿಂದ ಲಭ್ಯ ಇರುವಂತಹ ಫೋಟೋಗಳನ್ನ ಒದಗಿಸಲಾಗುತ್ತೆ ಅಂತ ತಿಳಿದಿದ್ದು ಪ್ರಕರಣದ ಪಿಐಎಲ್ ಅರ್ಜಿ ಜನವರಿ 22ಕ್ಕೆ ನಡೆಯಲಿದೆ. ಮಹತ್ವದ ವಿಚಾರಣೆ ಈ ಒಂದು ವಿಚಾರದಲ್ಲಿ. ಕೋಗಿಲು ಬಡಾವಣೆ ವಿಚಾರದಲ್ಲಿ ಎಲ್ಲೋ ಒಂದ್ ಕಡೆ ರಾಜ್ಯ ಸರ್ಕಾರಕ್ಕೆ ಮತ್ತೊಂದು ರೀತಿಯ ಫಜೀತಿ ಈ ಒಂದು ವಿಚಾರದಲ್ಲಿ ಆಗಿತ್ತು ಅಂತಲೇ ಹೇಳ್ಬಹುದು. ರಾಜ್ಯ ಸರ್ಕಾರ ಅಥವಾ ಕಾಂಗ್ರೆಸ್ ಸರ್ಕಾರದ ಮೇಲೆ ಸಾಕಷ್ಟು ಟೀಕೆಗಳು ಕೂಡ ವಿಪಕ್ಷಗಳಿಂದ ಬರೋಕೆ ಶುರುವಾಯಿತು. ಇನ್ನು ಬಿಜೆಪಿಗರು ಅಲ್ಲಿಗೆ ಹೋಗಿ ಪರಿಶೀಲನೆಯನ್ನ ಕೂಡ ನಡೆಸಲಾಗಿತ್ತು. ಇನ್ನು 10 ವರ್ಷದಿಂದ ಅವ್ರಿಗೆ ಏನೇನೆಲ್ಲ ಸಾಧ್ಯತೆಗಳು ಅಂದ್ರೆ ಅಲ್ಲಿ ನೆಲಸಮ ಮಾಡ್ಲಾಗತ್ತೆ ಅಲ್ಲಿರುವಂತಹ ಮನೆಗಳನ್ನ ಅಂತ ತಿಳಿಸಲಾಗಿತ್ತು, ನೋಟಿಸ್ ಅನ್ನ ಜಾರಿಗೊಳಿಸಲಾಗಿತ್ತು ಅಂತ ಕಾಂಗ್ರೆಸ್ ಹೇಳ್ತಾ ಇದ್ರೆ, ಇನ್ನು 5 ವರ್ಷದಿಂದ ಬೆಂಗಳೂರಿನಲ್ಲೇ ನಿವಾಸಿಗಳಾಗಿರ್ಬೇಕು ಅಥವಾ ಕರ್ನಾಟಕದ ನಿವಾಸಿಗಳಾಗಿರ್ಬೇಕು, ಬಾಂಗ್ಲಾದವರಿಗೆ ಇಲ್ಲೆಲ್ಲೋ ಅವಕಾಶ ಸಿಗ್ತಾ ಇದೆ ಇಲ್ಲಿ ವಾಸ ಮಾಡೋದಕ್ಕೆ ಅನ್ನುವಂತ ಸಾಕಷ್ಟು ಟೀಕೆಗಳು ಅಥವಾ ಅನುಮಾನಗಳು ಹುಟ್ಕೊಂಡಿತ್ತು. ಒಟ್ಟಾರೆಯಾಗಿ ಈಗ ಯಲಹಂಕ ಬಳಿಯ ಕೋಗಿಲು ಬಡಾವಣೆಯ ವಾಸಿಗಳಿಗೆ ಮತ್ತೊಂದು ಅವರಿಗೆ ನಿವಾಸವನ್ನಾಗಿರಬಹುದು, ಶೆಲ್ಟರ್ ಅನ್ನ ನಿರ್ಮಿಸುವಲ್ಲಿ ಕಾರ್ಯಪ್ರವೃತ್ತರಾಗಿದ್ದಾರೆ ರಾಜ್ಯ ಸರ್ಕಾರ ಅಂತಲೇ ಹೇಳ್ಬೋದು. ಇನ್ನು ಅವರು ವಾಸ ಇದ್ದಂತವರಿಗೆ ತಾತ್ಕಾಲಿಕ ಪುನರ್ವಸತಿಯನ್ನ ಕಲ್ಪಿಸಲಾಗಿದ್ದು ಅದೇ ಬಡಾವಣೆಯಲ್ಲಿ ಅವರಿಗೆ ಮತ್ತೊಂದು ರೀತಿಯಾಗಿ ಮನೆಯನ್ನ ನಿರ್ಮಿಸಿಕೊಡ್ತಾರಾ ಇಲ್ವಾ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗಿದೆ. ಈಗ ಎಲ್ಲೋ ಒಂದ್ ಕಡೆ ಅಲ್ಲಿ ಮನೆ ಕಳ್ಕೊಂಡಿರುವವರಿಗೆ ಏನು ಅವರ ಫಜೀತಿ ಆಗುತ್ತೆ, ಅವರ ಪರಿಸ್ಥಿತಿ ಮುಂದಿನ ಪರಿಸ್ಥಿತಿ ಏನು ಅಂತ ಅನುಮಾನ ಇತ್ತು. ಇನ್ನು ವಿಪಕ್ಷದವರು ಕೂಡ ಅದನ್ನೇ ಪ್ರಶ್ನೆ ಮಾಡ್ತಾ ಇದ್ರು. ಇದನ್ನ ಒಂದ್ ರೀತಿಯಾಗಿ ರಾಜಕೀಯದ ಚರ್ಚೆಗೆ ವಿವಾದಕ್ಕೆ ಕಾರಣ ಮಾಡ್ಕೊಂಡಿದ್ರು. ಆದ್ರೆ ಅದೆಲ್ಲದಕ್ಕೂ ಕೂಡ ಬ್ರೇಕ್ ಹಾಕಿದೆ ರಾಜ್ಯ ಸರ್ಕಾರ ಅಂತ ಹೇಳ್ಬೋದು. ಅಲ್ಲಿ ಮನೆ ಕಳ್ಕೊಂಡಿರುವಂತವರಿಗೆ ಪರ್ಯಾಯವಾಗಿ ಮನೆಗಳನ್ನ ಕೊಡುವಲ್ಲಿ ಸಕ್ಸಸ್ ಆಗಿದೆ ರಾಜ್ಯ ಸರ್ಕಾರ ಅಂತಲೇ ಹೇಳ್ಬೋದು. ಪುನರ್ವಸತಿ ಪರಿಹಾರವನ್ನ ಕೋರಿ ಹೈಕೋರ್ಟ್ಗೆ ಅರ್ಜಿಯನ್ನ ಕೂಡ ಸಲ್ಲಿಸಲಾಗಿದೆ. ಒಟ್ನಲ್ಲಿ ಜನವರಿ 22ಕ್ಕೆ ಈ ಒಂದು ಕೋಗಿಲು ಲೇಔಟ್ ವಿಚಾರಣೆ ನಡೆಯುತ್ತೆ. ಕೋಗಿಲು ಬಡಾವಣೆಯಲ್ಲಿ ವಸತಿ ತೆರವು ಪ್ರಕರಣ ಅನ್ನುವಂಥದ್ದು ಎಲ್ಲೋ ಒಂದ್ ಕಡೆ ರಾಜ್ಯ ಸರ್ಕಾರಕ್ಕೆ ಒಂದು ರೀತಿ ತಲೆನೋವಾಗಿತ್ತು. ಈ ಒಂದು ವಿಚಾರದಲ್ಲಿ ಒಂದು ನಿಲುವನ್ನ ತಗೋಬೇಕು, ಅಲ್ಲಿ ಯಾರ್ಯಾರು ನಿರಾಶ್ರಿತರಾಗಿದ್ದಾರೆ ಅವರಿಗೆ ನ್ಯಾಯ ಸಿಗ್ಲೇಬೇಕು, ಇಲ್ಲ ಅಂದ್ರೆ ನಾವು ಧರಣಿಯನ್ನ ಮಾಡ್ತೀವಿ, ಅವ್ರಿಗೆ ನ್ಯಾಯ ಸಿಗೋವರೆಗೂ ನಾವು ಬಿಡೋದಿಲ್ಲ ಅಂತ ವಿಪಕ್ಷದವರು ಪಟ್ಟು ಹಿಡಿದಿದ್ರು. ಅದೆಲ್ಲದಕ್ಕೂ ಕೂಡ ತೆರೆ ಎಳೆದಿರುವಂತದ್ದು ರಾಜ್ಯ ಸರ್ಕಾರ. ಜನವರಿ 22ಕ್ಕೆ ಪಿಐಎಲ್ ವಿಚಾರಣೆ ಕೋಗಿಲು ಬಡಾವಣೆ ವಸತಿ ತೆರವು ಪ್ರಕರಣದಲ್ಲಿ ನಡೆಯುತ್ತೆ. ಅದಾದ ಮೇಲೆ ಮುಂದಿನ ನಿರ್ಧಾರಗಳು ಅಥವಾ ನಿಲುವು ಏನಾಗಿರುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ.